ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದ ಉದ್ದೇಶ ಇಂಟೆನ್ಷನ್ ನಿಜಕ್ಕೂ ಕೂಡ ಪ್ಯೂರ್ ಆಗಿರಬೇಕು. ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರುವಂಥದ್ದು. ಬಹಳಷ್ಟು ಮಂದಿ ಆಶಾ ಗೋಪುರವನ್ನೇ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ. ಈ ಒಂದು ಲೈಫಲ್ಲಿ ನಾನು ಏನಾದರೂ ಮಾಡಬೇಕು, ಸಾಧನೆಯನ್ನ ಮಾಡಬೇಕು, ನನ್ನ ಒಂದು ಏಮ್ ಈ ರೀತಿ ಇದೆ, ಐ ವಿಲ್ ಅಚೀವ್ ಫಾರ್ ಶೋರ್ ಹೇಳುವಂತಹ ಒಂದು ನಂಬಿಕೆ, ಒಂದು ಗಾಢವಾದಂತಹ ನಂಬಿಕೆ. ಬದುಕಲ್ಲಿ ಒಂದು ಆಸೆಯನ್ನ ಇಟ್ಕೊಂಡಿರುವಂಥದ್ದು. ನಾನು ಈ ಒಂದು ಆಸೆ ಏನಿದೆ ಅದನ್ನು ನಾನು ಖಂಡಿತವಾಗಿಯೂ ಕೂಡ ಸಕ್ಸಸ್ ಆಗಿ ನಾನು ಅದನ್ನು ಫುಲ್ಫಿಲ್ ಮಾಡ್ತೀನಿ ಹೇಳುವಂತಹ ಒಂದು ಅಭಿಪ್ರಾಯ ಪ್ರತಿಯೊಬ್ಬರ ಮನಸ್ಸಲ್ಲೂ ಇದ್ದೇ ಇರುತ್ತೆ. ಬಟ್ ಇದರಲ್ಲಿ ಒಂದು ವಿಚಾರ ಇದೆ. ನಾವು ಸಕ್ಸಸ್ಸನ್ನು ರೀಚ್ ಮಾಡುವಂತಹ ಬರದಲ್ಲಿ ಯಾವ ರೀತಿಯ ಮಾರ್ಗವನ್ನು ಚೂಸ್ ಮಾಡ್ತೀವಿ ಹೇಳುವಂಥದ್ದು ನಿಜಕ್ಕೂ ಕೂಡ ಬಹಳ ಮುಖ್ಯವಾಗಿರುತ್ತೆ. ಯಾಕೆ ಅಂತ ಹೇಳಿದರೆ, ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಮಂದಿ ಸಕ್ಸಸ್ಸನ್ನು ಗಳಿಸ್ತಾರೆ. ಬಟ್ ಅವರು ಚೂಸ್ ಮಾಡುವಂತಹ ರೂಟ್ ಯಾವುದು ಅದನ್ನು ನಾವೆಲ್ಲರೂ ಕೂಡ ಥಿಂಕ್ ಮಾಡಲೇಬೇಕು. ಎಸ್, ನಾನು ಸಕ್ಸಸ್ ಗಳಿಸುವಂತಹ ಒಂದು ಬರದಲ್ಲಿ ಏನು ಮಾಡ್ತಾ ಇದ್ದೀನಿ, ಮೌಲ್ಯವನ್ನು ನಾನು ಫಾಲೋ ಮಾಡ್ತಾ ಇದ್ದೀನಾ, ಆ ಎಥಿಕ್ಸನ್ನು ನಾನು ಫಾಲೋ ಮಾಡ್ತಾ ಇದ್ದೀನಾ? ಎಸ್, ಇದು ನೀವು ನಿಮ್ಮಲ್ಲಿ ಕೇಳಬೇಕಾದಂತಹ ಒಂದು ಪ್ರಶ್ನೆ. ಒಬ್ಬ ವ್ಯಕ್ತಿ ಡ್ರೈವರ್ ಆಗಿದ್ದ. ಸೊ ಅವನಿಗೆ ನನ್ನ ಮಗನನ್ನು ಇಂಜಿನಿಯರಿಂಗ್ ಮಾಡಬೇಕು, ಅವನಿಗೆ ಹೇಗಾದರೂ ಮಾಡಿ ನಾನೊಂದು ಜಾಬ್ ಅವನು ಸಿಗುವಂತೆ ಆಗಬೇಕು, ನನ್ನ ರೀತಿ ಅವನ ಲೈಫ್ ಬೇಡ, ಅಂದರೆ ಸ್ವಲ್ಪ ಬಿಂದಾಸಾಗಿ ಹಣವನ್ನು ಖರ್ಚು ಮಾಡುವಂತೆ ಅವನ ಲೈಫ್ ಇರಬೇಕು ಹೇಳುವಂಥ ಒಂದು ಆಸೆಯನ್ನು ಅವರ ತಂದೆ ಇಟ್ಕೊಂಡಿದ್ರು. ಅದಕ್ಕೆ ತಕ್ಕದಾಗಿ ಅವರಿಗೊಂದು ರಾಂಗ್ ಆಗಿರುವಂಥ ಒಂದು ಕೆಲಸ ಬಂದ್ಬಿಡುತ್ತೆ. ಏನು ಅಂತ ಹೇಳಿದರೆ, ಒಂದು ಚಿಕ್ಕ ಆಕ್ಸಿಡೆಂಟನ್ನು ಮಾಡಬೇಕು, ಅದರಿಂದ ಡೆತ್ ಅಂತೂ ಆಗಬಾರ್ದು, ಬಟ್ ಒಂದು ಅವರು ಕೆಲಸಕ್ಕೇನು ನೆಕ್ಸ್ಟ್ ಹೋಗಲೇಬಾರ್ದು, ಆ ರೀತಿಯ ಒಂದು ಚಿಕ್ಕ ಆಕ್ಸಿಡೆಂಟನ್ನು ನನಗೆ ಮಾಡಿಕೊಡಿ, ನಿಮಗೆ ನಾನು 5 ಲಕ್ಷದಷ್ಟು ಹಣವನ್ನು ನೀಡ್ತೀನಿ ಹೇಳುವಂಥ ಒಂದು ವಿಚಾರದಲ್ಲಿ ಅವನಿಗೊಂದು ಕರೆ ಬರುತ್ತೆ. ಡ್ರೈವರ್ ಅಲ್ವಾ, ಒಂದು ದಿನಕ್ಕೆ 5 ಲಕ್ಷ ನಾನು ಸಂಪಾದನೆ ಮಾಡಿದರೆ ಏನಾದರೂ ಒಂದು ಒಳ್ಳೆಯದಾಗುತ್ತೆ ಹೇಳುವಂಥ ಒಂದು ಯೋಚನೆಯಲ್ಲಿ ಅವರು ಹಿಂದೆ ಮುಂದೆ ನೋಡದೆ ಈ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಬಟ್ ಡ್ರೈವರ್ಸ್ ಬಗ್ಗೆ ಹೇಳಲೇಬೇಕು. ಇತ್ತೀಚಿನ ದಿನದಲ್ಲಿ ಪ್ರತಿಯೊಬ್ಬರೂ ಕೂಡ ಅದು ಒಂದು ನೈಟ್ 12 ರಾತ್ರಿನೂ ಕೂಡ 2 o'clockಗೂ ಕೂಡ ಒಂದು ಜನರನ್ನು ಸೇಫಾಗಿ ಅವರ ಮನೆಗೆ ರೀಚ್ ಮಾಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಆ ಪ್ರೊಫೆಷನ್ಗೆ ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಬಟ್ ಇದೊಂದು ಕಥೆಯನ್ನು ನಾನು ನಿಮಗೆ ಹೇಳುವಂಥದ್ದು, ಒಂದು ಕಿವಿ ಮಾತಿಗೆ ನಮ್ಮ ಬದುಕಲ್ಲಿ ಇಂಥದ್ದೆಲ್ಲ ಆಗುತ್ತೆ, ಇದೆಲ್ಲ ನಮಗೆ ಗೊತ್ತಿರಬೇಕು ಹೇಳುವಂಥ ಉದ್ದೇಶದಲ್ಲಿ ಈ ಒಂದು ವಿಚಾರವನ್ನು ತಿಳಿಸುವಂಥದ್ದು. ಅವನು ಆ ಕೆಲಸವನ್ನು ಮಾಡ್ತಾನೆ, ಅವನಿಗೆ ಹಣನೂ ಕೂಡ ಸಿಗುತ್ತೆ, 5 ಲಕ್ಷದಷ್ಟು ಹಣ. ಸೊ ಅವನಿಗೆ ಫುಲ್ ಖುಷಿ ಆಗುತ್ತೆ. ಮಗನಿಗೆ ಇಂಜಿನಿಯರಿಂಗ್ ಓದಿಸ್ತಾನೆ, ಅವನಿಗೆ ಏನಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ಆಗುತ್ತೆ, ಒಂದು ಜಾಬ್ ಸಿಕ್ಕಿದಾಗ. ಸೊ ಅದನ್ನು ಮನೆಯಲ್ಲಿ ಅವನು ಇಟ್ಕೊಂಡಿರ್ತಾರೆ. ಬಹಳಷ್ಟು ಮಂದಿ ರಿಲೇಷನ್ಸ್ ಮನೆಯಲ್ಲೆಲ್ಲ ಬಂದಿರ್ತಾರೆ, ಅವರ ವೈಫ್ನ ಫ್ರೆಂಡ್ಸ್ ಕೂಡ ಬಂದಿರ್ತಾರೆ. ಅದರಲ್ಲಿ ಒಂದು ಹೆಣ್ಣು ಮಗುವಂತೂ ತುಂಬ ಬೇಸರದಲ್ಲಿರ್ತಾರೆ. ಸೊ ಅದು ಊಟ ಮಾಡಿಕೊಂಡೆಲ್ಲ ಒಂದು ಬದಿಯಲ್ಲಿದ್ದಾಗ ಈ ವ್ಯಕ್ತಿ ಬಂದು ಅಲ್ಲಿ ಕೇಳ್ತಾರಂತೆ, ಯಾಕಮ್ಮ ಇಷ್ಟೊಂದು ಬೇಜಾರಲ್ಲಿದ್ದೀರಾ, ಯಾಕೆ ನಿಮಗೆ ಲೈಫಲ್ಲಿ ಏನಾದರೂ ಆಗಿದೆಯಾ, ನನ್ನ ಜೊತೆ ಶೇರ್ ಮಾಡ್ಬೋದು ಅಂತ ಹೇಳಿಕೊಂಡು ತಿಳಿಸ್ತಾರಂತೆ. ಸೊ ಆ ಒಂದು ಟೈಮಲ್ಲಿ ಅವರು ಹೇಳ್ತಾರೆ, 4 ವರ್ಷದ ಹಿಂದೆ ನನ್ನ ಹಸ್ಬೆಂಡ್ಗೆ ಈ ರೀತಿ ಒಂದು ಆಕ್ಸಿಡೆಂಟ್ ಆಗಿದೆ, ಯಾರು ಮಾಡಿರೋದು ಅಂತ ಗೊತ್ತಿಲ್ಲ, ಬಟ್ ಅವರು ಉದ್ಧಾರನೇ ಆಗಲ್ಲ, ನನಗೆ ಪ್ರತಿದಿನವೂ ಕೂಡ ಅದು ಕಾಡ್ತಾ ಇದೆ, ನಾನು ಜಾಬ್ ಮಾಡ್ತಾ ಇದ್ದೀನಿ, ಅವರು ಜಾಬ್ ಮಾಡೋ ಕಂಡೀಷನಲ್ಲಿಲ್ಲ, ಅವರು ಮಲಗಿದಲ್ಲಿದ್ದಾರೆ, ಯಾವುದೇ ಟ್ರೀಟ್ಮೆಂಟು ಕೂಡ ಅವರಿಗೆ ವರ್ಕ್ ಆಗ್ತಾ ಇಲ್ಲ, ಅಂದರೆ ಅವರು ಬೆಡ್ ರಿಡನ್ ಆಗಿದ್ದಾರೆ ಹೇಳುವಂಥ ವಿಚಾರ. ಯಾರಪ್ಪ ಅಂಥ ಒಂದು ಕ್ರೂರಿ ಅಂತ ಹೇಳಿಕೊಂಡು ಮೈಂಡಲ್ಲಿ ಅದೇ ಆಲೋಚನೆ ಮಾಡ್ತಾ ಇದ್ರಂತೆ. ಇವರಿಗೆ ಮರ್ತೇ ಬಿಟ್ಟಿದ್ದಾರೆ ಅವ್ರು ಏನು ಮಾಡಿದ್ದಾರೆ ಅಂತ. ಬಹಳಷ್ಟು ಜನರು ಮಾಡುವಂಥ ತಪ್ಪು ಕೂಡ ಅದುವೇ, ಅವರೇನಾದರೂ ಮಾಡಿರ್ತಾರೆ, ಬಟ್ ಆ ಒಂದು ಪಶ್ಚಾತ್ತಾಪ ಹೇಳುವಂಥದ್ದು ಅವರ ಮೈಂಡಲ್ಲಿ ಇದ್ದೇ ಇರೋದಿಲ್ಲ. ಸೊ ಇದು ನೀವು ಕೂಡ ನೋಡಿರ್ಬೋದು. ಸೊ ಇಂಥ ಒಂದು ಕೆಲವೊಂದು ವಿಚಾರಗಳನ್ನು, ಸೊ ಅದೇ ರೀತಿ ಇವ್ರ ಲೈಫಲ್ಲೂ ಕೂಡ ಆಗಿರುತ್ತೆ. ಸೊ ಕಾಲಕ್ರಮೇಣ ಇವನು ಇಂಜಿನಿಯರಿಂಗ್ ಮಾಡಿ ಇವನಿಗೆ ಜಾಬ್ ಸಿಕ್ತು ಅಂತ ಹೇಳಿದೆ, ಇವನೊಂದು ಸೆಟಲ್ ಆಗ್ತಾನೆ. ಇಂಜಿನಿಯರಿಂಗ್ ಆಗಿ ಒಂದು 2-3 ವರ್ಷಕ್ಕೆ ಕಾರನ್ನು ಪರ್ಚೇಸ್ ಮಾಡುವಂಥದ್ದು ಮತ್ತು ಮನೆಗೆ ಬೇಕಾದಂತಹ ಸೌಲಭ್ಯವನ್ನು ನೀಡುವಂಥದ್ದು ಎಲ್ಲವೂ ಕೂಡ ಮಾಡಿರ್ತಾನೆ. ಸೊ ಸಡನ್ ಆಗಿ ಏನಾಗುತ್ತೆ ಅಂತ ಹೇಳಿದರೆ, ಅವನು ಕೂಡ ಒಂದು ಆಕ್ಸಿಡೆಂಟಿಂದ ಅವನ ಡೆತ್ ಆಗುತ್ತೆ. ಸೊ ತಂದೆಗೆ ಇಟ್ ವಾಸ್ ಅ ಬಿಗ್ ಶಾಕಿಂಗ್, ಎಕ್ಸ್ಪೆಕ್ಟ್ ಮಾಡಿರೋದೇ ಇಲ್ಲ. ಒಂದು 28-29 ಇಯರ್ಸ್ ಮಗ ನಮ್ಮ ಜೊತೆ ಇಲ್ಲ ಅಂತ ಹೇಳುವಾಗ ನಿಜಕ್ಕೂ ಕೂಡ ಅದೊಂದು ದೊಡ್ಡ ಶಿಕ್ಷೆಯೇ ಪೇರೆಂಟ್ಸಿಗೆ. ಸೊ ಯಾಕಪ್ಪ ನನ್ನ ಲೈಫಲ್ಲಿ ಈ ರೀತಿ ಆಯಿತು ಅಂತ ಹೇಳಿದಾಗ ಎಲ್ಲ ಅವರಿಗೆ ರಿಕಾಲ್ ಆಯಿತು. ಆ ಹೆಣ್ಮಗು ಅವತ್ತು ಬಂದಿರುವಂಥದ್ದು ಅವರ ಹಸ್ಬೆಂಡ್ನೇ ಆಕ್ಸಿಡೆಂಟ್ ಮಾಡಿರೋದು ಈ ಮನುಷ್ಯನೇ. ಆ್ಯಂಡ್ ನನ್ನ ಮಗನನ್ನು ಇಷ್ಟು ಚಿಕ್ಕ ವಯಸ್ಸಲ್ಲಿ ನಾನು ಕಳ್ಕೊಂಡಿದ್ದೀನಿ, ನಾನು ಕೂಡ ಒಂದು ಆಕ್ಸಿಡೆಂಟ್ ಮಾಡಲಿಕ್ಕೆ ನಾನು ಕೂಡ ಕಾರಣಕರ್ತರಾಗಿದ್ದೆ, ಇದೆಲ್ಲವೂ ಕೂಡ ಅವನಿಗೆ ರಿಕಾಲ್ ಆಗಿ ಅವನು ಅಲ್ಲಿಂದ ಅವನೊಂದು ನಿದ್ದೆನೂ ಕೂಡ ಮಾಡಲಿಕ್ಕೆ ಬಾರ್ದು ಆ ರೀತಿಯಂತಹ ಒಂದು ಲೈಫಲ್ಲಿ ಅವನ
ತುಂಬ ಟ್ರಾಜಿಡಿ ಆಗೋಗುತ್ತೆ. ಸೊ ಹಾಗೆ ಅವನು ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಸೊ ತುಂಬ ನೆಗೆಟಿವಿಟಿ ಅವರ ಲೈಫಲ್ಲಿ, ಅವರ ಫ್ಯಾಮಿಲಿಯಲ್ಲಿ ಆಗುತ್ತೆ. ಸೊ ಈ ಒಂದು ಕತೆ ನಿಮಗೆ ಬಹಳಷ್ಟು ಆನ್ಸರ್ಸನ್ನು ನೀಡಿರುತ್ತೆ. ನೀವು ಕೋರ್ಟಿಗೆ ಒಂದು ರಾಂಗ್ ಆಗಿ ಸಾಕ್ಷಿಯನ್ನು ನೀಡ್ತಾ ಇದ್ದೀರಾ ಅಂತ ಹೇಳಿದರೆ ಪರಿಸ್ಥಿತಿ ಒಂದಲ್ಲ ಒಂದು ದಿನ ನಿಮ್ಮನ್ನು ಕೂಡ ಆ ಒಂದು ಕೋರ್ಟ್ಗೆ ಹೋಗುವಂತೆ ಮಾಡುತ್ತೆ. ನಿಮ್ಮ ಪರವಾಗಿ ಬೇರೆಯವರು ಒಪೋಸಿಟ್ ಆಗಿ ಸಾಕ್ಷಿಯನ್ನು ನೀಡುವಂತೆ ಮಾಡುತ್ತೆ. ಅಥವಾ ಯಾವುದಾದ್ರೂ ಒಂದು ಕೋರ್ಟ್ ಕೇಸ್ಗೆ ನೀವು ಹೋಗ್ತೀರಾ, ಸೇಮ್ ನಾವೇನು ಮಾಡ್ತೀವಿ ನಮ್ಗೆ ಏನಾದರೂ ಅದು ಸಿಕ್ಕೇ ಸಿಗುತ್ತೆ. ಒಳ್ಳೇದು ಮಾಡ್ತೀವ, ಒಳ್ಳೇದು ನಮಗೆ ಅಟ್ರಾಕ್ಟ್ ಆಗುತ್ತೆ. ಬೇಡದ್ದೇನಿದೆ ನಾವು ಮಾಡ್ತೀವ, ಖಂಡಿತವಾಗಿಯೂ ಕೂಡ ನೆಗೆಟಿವಿಟಿಯೇ ನಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ. ಇದು ನಿಜ ಸತ್ಯ, ನಮ್ಮ ಬದುಕಿನ ಒಂದು ರಿಯಲ್ ವ್ಯಾಲ್ಯೂಸ್ ಅಂತ ಹೇಳ್ಬೋದು. ಸೊ ಇದನ್ನು ನಾವು ಮೈಂಡಲ್ಲಿ ಇಟ್ಕೊಂಡಿದ್ರೆ ಖಂಡಿತವಾಗಿಯೂ ಆಗುತ್ತೆ. ಸಕ್ಸಸ್ ಗಳಿಸ್ಕೊಳ್ಳಿ. ನೀವು ಪ್ರತಿಯೊಂದು ಜನರು ಕೂಡ ಒಂದು ಆಸೆಯನ್ನು, ಗುರಿಯನ್ನು, ಮ್ಯಾನಿಫೆಸ್ಟೇಷನನ್ನು ಎಲ್ಲವನ್ನು ಕೂಡ ಮಾಡಿಕೊಳ್ಳಿ. ಬಟ್ ಆ ಒಂದು ಸಕ್ಸಸ್ಸನ್ನು ಗಳಿಸುವಂತಹ ದಾರಿಯಲ್ಲಿ ನಾನು ಎಲ್ಲಿ ಎಡವಿದ್ದೀನಿ, ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಹೇಳುವಂಥದ್ದು ನಾವು ನಿಜಕ್ಕೂ ಕೂಡ ಆಲೋಚನೆ ಮಾಡಬೇಕಾದಂಥ ಒಂದು ವಿಷಯ. ಯಾರನ್ನೂ ಓದಿಸಬೇಕು ಅಂತ ಹೇಳಿ ಲೋನ್ ಮಾಡಿಸುವಂಥದ್ದಾಗಿರ್ಬೋದು, ಅತಿಯಾಗಿ ನನಗೆ ಅದನ್ನು ತೀರಿಸಲಿಕ್ಕೆ ಆಗೋದಿಲ್ಲ ಆ ಲೆವೆಲಲ್ಲಿ ಲೋನ್ ಮಾಡಿ ಸಿಕ್ಕಿ ಬೀಳುವಂಥದ್ದು. ಮತ್ತು ಅವರವರ ಲೈಫಲ್ಲಿ ಇರ್ತಾರೆ, ಓನ್ ಫ್ಯಾಮಿಲಿ ಹಂಗಿರ್ತಾರೆ. ಸೊ ಇದನ್ನೆಲ್ಲ ನಾವು ಅರ್ಥ ಮಾಡಲೇಬೇಕು. ನಿಮ್ಮ ಜವಾಬ್ದಾರಿ ನೀವೇ ಆಗಿರ್ತೀರ, ಯಾರು ನಿಮಗೆ ಜವಾಬ್ದಾರಿ ಇರಲ್ಲ. ಒಂದು ಟೈಮ್ ಬರುತ್ತೆ ಯಾರೂ ಇರಲ್ಲ ನಮ್ಮ ಜೊತೆಗೆ. ಸೊ ನಿಮ್ಮ ಒಂದು ಜವಾಬ್ದಾರಿಯನ್ನು ನೀವು ಯಾವ ರೀತಿ ತೆಗೆದುಕೊಳ್ಬೇಕು ಅಂತ ಹೇಳಿದರೆ, ಯಾವುದೇ ಚಿಕ್ಕ ಪುಟ್ಟ ಡಿಸಿಷನ್ ತಗೊಳ್ಳುವಾಗಲೂ ಕೂಡ ಇದರಿಂದ ನಂಗೆ ಒಳಿತಾಗುತ್ತಾ ಕೆಡುಕಾಗುತ್ತಾ, ಕೆಡುಕಾಯಿತು ಅಂತ ಹೇಳಿದರೆ ನಾ ಇದರಿಂದ ಮುಂದೆ ಬರ್ತೀನಾ ಇಲ್ವಾ, ನನ್ನ ಜೊತೆ ಯಾರು ಇರ್ತಾರೆ, ಇದನ್ನೆಲ್ಲವನ್ನು ಕೂಡ ನಾವು ಆಲೋಚನೆ ಮಾಡಿ ಮತ್ತೆ ನಾವು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ನಿಮ್ಮ ಲೈಫ್ ಒಳ್ಳೆಯದಾಗಲಿ, ಅದಕ್ಕೋಸ್ಕರ ಈ ಒಂದು ಕಿವಿ ಮಾತು ನಿಮ್ಮ ರಶ್ಮಿ ಕಡೆಯಿಂದ. ಮತ್ತೊಮ್ಮೆ ಒಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.